ಮಾಧ್ಯಮದವರು ಕೆಲವು ಮಾಧ್ಯಮದವರು BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ, ನಾವು ರದ್ದು ಮಾಡ್ತೀವಿ. ಅದು ನಮ್ಮ ಪುಣ್ಯಪ್ಪನವ್ರು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು. ಅದನ್ನ ಮಾಡಿದ್ರೆ BPL ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೊರಗಡೆ ಇತ್ತು, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ ಇತ್ತು. BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. APL ಅಂದ್ರೆ ಏನು? ಅಬೌವ್ ಪಾವರ್ಟಿ ಲೈನ್. ನಾವು BPL ಅವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದು ಇವರೇ. ನಮ್ಗೆ BPL ಕಾರ್ಡ್ ಕೊಟ್ಟಿದ್ರು, ನಿಲ್ಸ್ಬಿಟ್ಟಿದ್ದಾರೆ, ರದ್ದು ಮಾಡ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು BPL ಕಾರ್ಡ್ನವರು ಬಿಟ್ಟು ಹೋಗ್ಬಾರ್ದು. ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನು ತಪ್ಪಿಸ್ಬೇಡಿ, ಯಾರನ್ನು ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವ್ರಿಗೆ ಅವರು ಅನರ್ಹರಲ್ಲ, ಅನರ್ಹರು. ನಾವು APL ಕೊಡಿ, APL ಕೆಲವು ಸವಲತ್ತುಗಳಿದ್ದಾವೆ, APL ಕೊಡಿ. ಆದ್ರೆ BPL ಅವ್ರು ಮಾತ್ರ ಬಿಡಕೂಡುದು. ಒಬ್ರು ಇಬ್ರು APL ಅವರು BPL ಕೆಳಗಡೆ ಇದ್ರು ಪರವಾಗಿಲ್ಲ, ಆದ್ರೆ BPL ಅವರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ BPL ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ BPL ಕೊಡ್ಲಿಕ್ಕೆ ಅರ್ಜಿ ಕೊಟ್ಟರು. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ. ಕಾಂಗ್ರೆಸ್ BJPಯಿಂದ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ಅವ್ರು ಯಾವತ್ತೂ ಕೂಡ ಶ್ರೀಮಂತ ಪರವಾಗಿರ್ತಕ್ಕಂಥವ್ರು, ಮೇಲ್ಜಾತಿಯವ್ರ ಪರವಾಗಿರ್ತಕ್ಕಂಥವ್ರು. ನೀವು ನೋಡಿ, 1925ನೇ ಇಸ್ವಿಯಲ್ಲಿ RSS ಪ್ರಾರಂಭ ಆಯಿತು. ಅವತ್ತಿಂದ ಇವತ್ತು ಯಾವತ್ತಾರು ಬಡವರ ಪರವಾಗಿ ಮಾತಾಡಿದ್ರು, ಯಾವತ್ತಾರು ದೇಶದಲ್ಲಿ ಮಾಡಿದಂತ ತ್ಯಾಗ ಬಲಿದಾನಗಳನ್ನ ಸ್ಮರಣೆ ಮಾಡಬೇಕು. ದೇಶದ ಐಕ್ಯತೆಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಬೇಕು. ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಬಹಳ ದೀರ್ಘಕಾಲ, ನೆಹರೂರವರು ಬಿಟ್ಟರೆ ಬಹಳ ದೀರ್ಘಕಾಲ ಈ ದೇಶದ ಹೋರಾಟ. ನಮ್ಮ ದೇಶದಲ್ಲಿ ಮಹಿಳಾ ಪ್ರಧಾನಮಂತ್ರಿ ಆದದ್ದು ಇವರೇ. ಆದ್ರೆ ಕೆಚ್ಚೆದೆಯಿಂದ ದೇಶವನ್ನ ಆಳದರು ಅಂತಕ್ಕಂಥದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಇವ್ರ ಪರವಾಗಿರ್ತಕ್ಕಂಥ ಪಕ್ಷ. ಸಂವಿಧಾನದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟುಕೊಂಡು ಸಂವಿಧಾನದ ರೀತಿಯ ಕೆಲಸ ಮಾಡತಕ್ಕಂಥ ಪಕ್ಷ.
ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ರೀತಿ ಕೆಲಸ ಮಾಡಬೇಕು, ಸಂವಿಧಾನದ ದೇವೋದ್ದೇಶಗಳನ್ನು ಜಾರಿ ಮಾಡಬೇಕಂತ ಕೆಲಸಗಳು ಇದನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾದದ್ದು ಕರ್ತವ್ಯ. ಶ್ರೀಮತಿ ಇಂದಿರಾ ಗಾಂಧಿಯವರು ಬಡವರ ಪರವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಭೂ ಸುಧಾರಣಾ ಕಾಯ್ದೆ, ಗರೀಬಿ ಹಠಾವೋ ಕಾರ್ಯಕ್ರಮ, ಬ್ಯಾಂಕುಗಳ ರಾಷ್ಟ್ರೀಕರಣ, ರಾಜಧನ ರದ್ದತಿ, ಇವುಗಳ ಮೂಲಕ ಅದರ ಫಲಗಳು ಸಾಮಾನ್ಯ ಜನರಿಗೆ ಸಿಗಬೇಕು, ಬಡವರಿಗೆ ತಲುಪಬೇಕು. ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದಕ್ಕಿಂತ ಮುಂಚೆ ಬಡವರಿಗೆ ಬ್ಯಾಂಕ್ಗಳ ಮೆಟ್ಟಿಲನ್ನು ಸಾಧ್ಯ. ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿದ ಮೇಲೆ ಬ್ಯಾಂಕುಗಳ ಭಾಗಗಳು ಬಡವರಿಗೂ ಕೂಡ ತೆರೆದು ಅಂತಕ್ಕಂಥದ್ದನ್ನು ನಾವು ಉದ್ಯೋಗದ ಅಲ್ಲಿವರೆಗೆ ಬರೀ ಶ್ರೀಮಂತರು ಮಾತ್ರ ಬ್ಯಾಂಕ್ಗಳು ಹೋಗಬೇಕು. ಬ್ಯಾಂಕ್ಗಳು ಭಾಗ ತೆರೆಕೊಂಡದು ಬಡವರಿಗೆ. ಈಗ ಪೂಜಾರಿಯವರು ಸಾಲ ಮೇಳ ಮಾಡಬೇಕಾದ್ರೆ ರಾಷ್ಟ್ರೀಕರಣ ಆಗಲಿಲ್ಲ, ಮಾಡಕ್ಕಾಗ್ತಾ ಇಲ್ಲ. ರಾಷ್ಟ್ರೀಕರಣ ಆಗೋದ್ರಿಂದ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕ್ನ ಫಲ ಸಿಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಇದನ್ನ ನೆನ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ, ಸಂವಿಧಾನ, ಪ್ರಜಾಪ್ರಭುತ್ವ ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟುಕೊಂಡು ಅದರ ರೀತಿ ನಡೀತಕ್ಕಂಥ ಪಕ್ಷ. ಈಗ ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ. ಬಡವರ ಪರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಮಾಜಿಕ ನ್ಯಾಯ ಪರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಬಯಸ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ನಾವು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಕೇಂದ್ರದಲ್ಲಿ. ಈಗ ನೋಡಿ, ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಹೆಚ್ಚು ಹೆಚ್ಚು ಅಧಿಕಾರ ಕೇಂದ್ರೀಕೃತ ಆಗ್ತಾರೆ. ಆರ್ಥಿಕ ಅಧಿಕಾರಿಗಳು ಕೇಂದ್ರೀಕೃತ ಆಗ್ತಾರೆ. ಇವತ್ತೇನಾದರೂ ಶ್ರೀಮತಿ ಇಂದಿರಾ ಗಾಂಧಿ ಅವರು, ನೆಹರೂರವರು, ರಾಜೀವ್ ಗಾಂಧಿ ಅವರು ಇಲ್ಲೇ ಹೋಗಿದ್ರೆ ಈ ದೇಶದಲ್ಲಿ ಅಧಿಕಾರ ಕೇಂದ್ರೀಕರಣವಾಗಿ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು. ನೆಹರೂರವರು ಪ್ರಾರಂಭ ಮಾಡಿದ್ರು ಅಧಿಕಾರ ವಿಕೇಂದ್ರೀಕರಣ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ದೇಶದಲ್ಲಿ ಗ್ರಾಮ ಸ್ವರಾಜ್ಯ ಆಗಬೇಕು. ಅಧಿಕಾರ ಯಾವಾಗಲೂ ಕೂಡ ಹಳ್ಳಿಗಳಿಂದ ದಿಲ್ಲಿಗೆ ಹೋಗ್ಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗಳಿಗೆ ಬರಬಾರ್ದು.
ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೆವು. ಮತ್ತೆ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗ್ತದೆ. ಇವತ್ತು ಮಹಿಳೆಯರಿಗೆ ಬಹಳ ಜನ ಇದ್ದೀರಿ, ನಿಮಗೆ ಮೀಸಲಾತಿ ಕೊಟ್ಟವರೇ ಕಾಂಗ್ರೆಸ್. ತಿಳ್ಕೋಬೇಕು, ಮೀಸಲಾತಿ ಎಲ್ಲಿವರೆಗಿತ್ತ 73, 74 ತಿದ್ದುಪಡಿ ಆದವರಿಗೆ ಮೀಸಲಾತಿ ಇತ್ತ ಮಹಿಳೆಯರಿಗೆ? ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 73ನೇ ತಿದ್ದುಪಡಿ ಮೂಲಕ ನಗರ ಪಟ್ಟಣ ಪಂಚಾಯಿತಿಗಳು, ನಗರಸಭೆಗಳು ಇವಕ್ಕೆ ಅಧಿಕಾರವನ್ನ ಕೊಟ್ಟರು. ಆಮೇಲೆ 74ನೇ ತಿದ್ದುಪಡಿ ಮೂಲಕ ಇದನ್ನು ಮಾಡಿದ್ರು. ಸೊ ಇವು ಇದ್ರೆ ಮಹಿಳೆಯರಿಗೆ ಮೀಸಲಾತಿ ನಿಮಗೆ 33% ಅವತ್ತು ಮಾಡಿದ್ರು, ಈಗ 50% ಆಗಿದೆ. ಇದನ್ನ ಯಾರು ಕೊಟ್ಟರು? ಬಿಜೆಪಿ ಕೊಟ್ರ? ಇವನ್ನೆಲ್ಲ ತಿಳ್ಕೋಬೇಕು. ರಾಮಾ ಜೋಯಿಸ್ ಅಂತ ಒಬ್ರು ರಾಜ್ಯಸಭಾ ಮೆಂಬರ್ ಇದ್ರು ಬಿಜೆಪಿ. ರಾಮಾ ಜೋಯಿಸ್ ಅವರು ಇದ್ರು. ಈ ಮೀಸಲಾತಿ ಮಹಿಳೆಯರು ಕೊಟ್ಟಿದ್ದಾರಲ್ಲ, ಹಿಂದುಳಿದವರು ಕೊಟ್ಟರಲ್ಲ, ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಯಾರ ಪಾರ್ಟಿಗೆ ಸೇರಿದವರು ಅವರು? ಬಿಜೆಪಿ. ಮತ್ತೆ ಸಾಮಾಜಿಕ ನ್ಯಾಯ ಪದ ಇದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾಕೆ ಸುಳ್ಳು ಹೇಳ್ತಿದ್ರು? ರಾಮಾ ಜೋಯಿಸ್ ಕೋರ್ಟ್ಗೆ ಹೋಗಪ್ಪ ಅಂತ ಯಾಕೆ ಹೇಳ್ತಿದ್ರ? ಬಿಜೆಪಿ ಮಹಿಳೆಯರಿಗೆ ಅಧಿಕಾರ ಕೊಡಬಾರದು. ರಾಣಿ ಸತೀಶ್ ಅವ್ರೆ ಮಾತಾಡ್ತೀರಲ್ಲ, ಹೇಳಿದೀಗ ವಿಚಾರ ಹೇಳುತ್ತು ನಿಮಗೆ, ಚರ್ಚೆ ಮಾಡಬೇಕಾದ್ರೆ. ರಾಮಾ ಜೋಯಿಸ್ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆಗ ರಾಜ್ಯಸಭಾ ಮೆಂಬರ್ ಬಿಜೆಪಿನಲ್ಲಿ, ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿಯವರು ರಾಮಾ ಜೋಯಿಸ್ರೆ ಹೋಗ್ಬೇಡಿ, ನಾವು ಮಹಿಳೆಯರಿಗೆ ಅಧಿಕಾರ ಕೊಡಬೇಕು, ನಾವು ಸಾಮಾಜಿಕ ನ್ಯಾಯ ಪರ ಇದ್ದೀವಿ ಅಂತ ಹೇಳಿದ್ರ? ಹೇಳಲೇ ಇಲ್ಲ. ಹೇಳಮ್ಮ, ಸುಮ್ನೆ ನೀವು ರಾಮಾ ಜೋಯಿಸ್ರು ಸುಪ್ರೀಂ ಕೋರ್ಟ್ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು. ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಇಡೀ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂತ ಪಕ್ಷ. ನಮ್ಮಲ್ಲಿ ಅನೇಕ ಜನರಿಗೆ ನಮ್ಮ ವಿಚಾರಗಳ ಬಗ್ಗೆ, ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಇಲ್ಲದೆ ಹೋದ್ರೆ ಭಾರಿ ಕಷ್ಟ. ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತ್ಯಾತೀತದ ಬಗ್ಗೆ ಸ್ಪಷ್ಟತೆ ಇರಬೇಕು, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತಿ ವ್ಯವಸ್ಥೆ ಬಗ್ಗೆ ಸ್ಪಷ್ಟತೆ ಇರಬೇಕು. ಹಂಗೂ ಇರಲಿ, ಹಿಂದೂ ಇರಲಿ, ಹಂಗೂ ಇರಲಿ, ಹಿಂದೂ ಇರಲಿ ಅಂತ ಕೆಲವರು ಇದ್ದಾರೆ. ಅದಕ್ಕೆ we must have clarity as far as Congress ideology is concerned. ಇದಿಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿದ್ಧಾಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಎಲ್ಲ ಮಹಿಳೆಯರು ಕೂಡ. ಬಿಜೆಪಿ ಅವರಿಗೆ ನೀವು ಮಹಿಳೆಯರಿಗೆ ವಿರುದ್ಧ ಇದ್ದೀರಿ ಅಂತ ಹೇಳೋದು. ಹೇಳೋದೇ ಇಲ್ಲ ನೀವು. ಹೇಳ್ಬೇಕಮ್ಮ ಬಿಜೆಪಿ ಅವರಿಗೆ,
ನೀವು ಮಹಿಳಾ ವಿರೋಧಿಗಳು, ಬಡವರ ವಿರೋಧಿಗಳು. ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇರುವಾಗ ₹3 ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡು ಸೆಕ್ಯೂರಿಟಿ ಆಕ್ಟ್ ತಗೊಂಡವರು ಯಾರು? ಏನೀಗ ಭಾರತ ಹೊಡೆದದೇ ಹೊಡೆದವರು ಬಿಜೆಪಿ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ಕರ್ನಾಟಕದಲ್ಲಿ 2003ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ₹1 ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 ಕೆಜಿ ಅಕ್ಕಿ ಕೊಟ್ಟವ್ರು ಯಾರು? ಹೇಳ್ಬೇಕಲ್ಲ, ಬಿಜೆಪಿ ಅವರು ಮಾಡಿದಾರ? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿ ಮಾಡಿದ್ರ? ವಾಜಪೇಯಿ ಅವರು ಪ್ರಧಾನಮಂತ್ರಿ ಯಾರು ಮಾಡಿದ್ರ? ಇವರು ಯಡಿಯೂರಪ್ಪ ಇದ್ರು ಮುಖ್ಯಮಂತ್ರಿಯಾಗಿ ಮಾಡಿದ್ರ? 7 ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ 5 ಕೆಜಿ ಮಾಡಿದ್ರು. ನೇರವಾಗಿ ಹೇಳ್ಬೇಕಾ ಬೇಡ? ನಾವು ಬಡವರು ವಿರುದ್ಧ ಇದ್ದೀವಾ? ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾರು ಬಿಜೆಪಿ ಅವರು ಬಡವರ ಪರವಾಗಿ ಇರೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳು ಮಾಡೋದು ನಾವು ಅನೇಕ ಭಾಗ್ಯಗಳನ್ನು ತಗೊಬಂದು ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡೋದು. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇದೆಯಾ? ಹೇಳಿ ನೋಡೋಣ. ನಾವು SCP TSP ಆಕ್ಟ್ ಮಾಡೋದು ಪರಿಶಿಷ್ಟ ಜಾತಿಯವರಿಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ದೇಶದ ಬಜೆಟ್ 48 ಲಕ್ಷ, 24-25 21% ಇಡಬೇಕು ಅಂತಂದ್ರೆ ಎಷ್ಟಾಗಬೇಕು? 60,000 ಕೋಟಿ ಮಾತ್ರ ಖರ್ಚು ಮಾಡ್ತಾರೆ. 60,000 ಕೋಟಿ ಔಟ್ ಆಫ್ 48 lakhs. ನಾವು 3,71,000 ಕೋಟಿ ಬಜೆಟ್ ನಲ್ಲಿ 39,121 ಕೋಟಿ ರೂಪಾಯಿಗಳನ್ನ SCP ಗೃಹಲಕ್ಷ್ಮಿ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ? ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು? 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಬಿಜೆಪಿ ವಿರೋಧ ಮಾಡಿದವರು ಯಾರು? ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ವಿರೋಧ ಮಾಡೋದು ಕೊಡಬಾರದು. ಇಟ್ಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದು ಮಾಡಬಾರದು. ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ? 32,000 ಕೋಟಿ ನಾವು ರಾಜ್ಯದಲ್ಲಿ ಹೇಳಿ ನೋಡೋಣ. ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? 32,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 56,000 ಕೋಟಿ. ಹೇಳ್ಬೇಕಲ್ವಾ? ನಾವು ಏನಾದ್ರೂ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಜಾತ್ಯತೀತ ತತ್ವದ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ.
ಅಲ್ವಾ? ಈ ದೇಶದ ಐಕ್ಯತೆಗೆ, ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ಯಾರು? ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಸತ್ತು ಹೋದ್ರ? ಹೇಳಿ ನೋಡೋಣ, ಯಾರು ಸತ್ತಿದಾರ? ಈ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು. ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗ್ತದೆ. ಈ ದೇಶ, ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾಣ ಕಳ್ಕೊಂಡ್ರಲ್ಲ, ಯಾರು ಕಳ್ಕೊಂಡ್ರು? ಅವರ ಸೆಕ್ಯೂರಿಟಿ ಅವರೇ ಸೂಚನೆ ಹೊಡೆದಾಕ್ಬಿಟ್ರ. ಅದರಿಂದ ನಾವು ಇಂದಿರಾ ಗಾಂಧಿಯವ್ರನ್ನ ನೆನಕಬೇಕಾಗ್ತದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ. ಅವರು ಆದರ್ಶಗಳು ಇದ್ದುವಲ್ಲ, ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ನಡ್ಕೊಳ್ಬೇಕಂತಂದ್ರೆ ಅಲ್ವಾ? ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು? ಸಾಮಾಜಿಕ ಶಕ್ತಿ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ. ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು 28ನೇ ಇಸ್ವಿ ಬರೋದು ಯಾರಿಗೆ? 2028ನೇ ಇಸ್ವಿ ಬರೋದು. ಈಗ ಬರೋದು ಈಗಲೇ ಮಾಡ್ಬಿಡೋಣಪ್ಪ. ಯಾಕೆ ಕಷ್ಟ ಏನಿತ್ತು? ಇಲ್ಲಿತ್ತಲ್ಲ, ಈಗಲೇ ಮಾಡ್ಬೋದಾಗಿತ್ತು. ಮನಸ್ಸು, ರಾಜಕೀಯ ಇಚ್ಛಾ ಶಕ್ತಿ, ರಾಜಕೀಯ ಇಚ್ಛಾ ಶಕ್ತಿ, ಬದ್ಧತೆ ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. 28ಕ್ಕೆ ಏನಿರೋದಿಲ್ಲ, 28ರ ಮೇಲೆ ಇರಲ್ಲ ಅಧಿಕಾರದಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾವೇ ಮೀಸಲಾತಿಯನ್ನ ಪಾರ್ಲಿಮೆಂಟ್ ನಲ್ಲೂ ಕೂಡ ಮಾಡಬೇಕು. ಮಹಿಳೆಯರಿಗೆ 50% ಮಾಡೋದ್ರ ಬಗ್ಗೆ ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳು 50% ಇಲ್ವಾ? ಜಾಸ್ತಿನೇ ಇದೆ, 50ಕ್ಕಿಂತ ಜಾಸ್ತಿನೇ ಇದೆ. ನಾವು ಪಾರ್ಲಿಮೆಂಟ್ ನಲ್ಲೂ ಕೂಡ 50%ಗೆ ನಮ್ದೇನು ವಿರೋಧ ಇಲ್ಲ. ಮಹಿಳೆಯರು ಕೂಡ ಸಮಾನ ಅವಕಾಶ ಇರಬೇಕು, ಸಮಾನ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದೇನು ಪ್ರಶ್ನೆ ಕೇಳಬಹುದು, ಹಾಗಾದ್ರೆ ಟಿಕೆಟ್ ಯಾಕೆ ಕೊಡಲ್ಲ? ಆಯ್ತಪ್ಪ, ಪಾರ್ಲಿಮೆಂಟ್ಗೆ 5 ಜನ ಕೊಟ್ಟಿದ್ದಾರೆ, ಬಿಜೆಪಿ ನಾವು 5 ಜನ ಕೊಟ್ಟು ಅವ್ರು ಎಷ್ಟು ಜನ ಕೊಟ್ಟು? ಮೀಸಲಾತಿ ಬಂದ್ರೆ ಈಗ ಜಿಲ್ಲಾ ಪಂಚಾಯತಿನಲ್ಲಿ, ನಗರ ಪಾಲಿಕೆಯಲ್ಲಿ ನಾವು ಇಲ್ಲ ಅನ್ನಕ್ಕಾಗತ್ತ? ಮಹಿಳೆಯರು ಕೊಟ್ಟೇ ಬೇಕಲ್ಲ, ಕಾನೂನು ಮಾಡೋಣ. ಅಸೆಂಬ್ಲಿಗಳೇ ಮಾಡೋಣ, ಅಸೆಂಬ್ಲಿಗಳು ಆಗ್ಬೇಕು. ಅದು ನಮ್ದೇ ತಕರಾರಿಲ್ಲ. ನಿಮಗೆ 50% ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿ, ಈಗ ನೋಡಿ, ಮಾಧ್ಯಮದವರು ಕೆಲವು BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ, ಅದು ನಮ್ಮ ಪುಣ್ಯಪ್ಪನವ್ರು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು. ಅದನ್ನ ಮಾಡಿದ್ರೆ BPL ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೊರಗಡೆ ಇತ್ತು.
ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಹೊರಗಡೆ ಇಟ್ಟಿದೆ. ಬಿಪಿಎಲ್ ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಎಪಿಎಲ್ ಅಂದ್ರೆ ಏನು? ಎಬವ್ ಪಾವರ್ಟಿ ಲೈನ್. ನಾವು ಬಿಪಿಎಲ್ ಅವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದು ಇವರೇ. ನಮ್ಗೆ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರು, ನಿಲ್ಸ್ಬಿಟ್ಟಿದ್ದಾರೆ, ರದ್ದು ಮಾಡ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು ಬಿಪಿಎಲ್ ಕಾರ್ಡ್ ಬಿಟ್ಟು ಹೋಗಬಾರದು. ಸರ್ಕಾರದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನು ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವರು ಅರ್ಹರಲ್ಲ, ಅನರ್ಹರು. ನಾವು ಎಪಿಎಲ್ ಕೊಡಿ, ಎಪಿಎಲ್ಗೂ ಕೆಲವು ಸವಲತ್ತುಗಳಿದ್ದಾವೆ, ಎಪಿಎಲ್ ಕೊಡಿ. ಆದ್ರೆ ಬಿಪಿಎಲ್ ಅವ್ರು ಮಾತ್ರ ಬಿಡಕೂಡುದು. ಒಬ್ರು ಇಬ್ರು ಎಪಿಎಲ್ ಅವರು ಬಿಪಿಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ, ಆದ್ರೆ ಬಿಪಿಎಲ್ ಅವರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ ಬಿಪಿಎಲ್ ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿಪಿಎಲ್ ಕೊಡ್ಲಿಕ್ಕೆ ಅರ್ಜಿ ಕೊಟ್ಟರು. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು